ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ PST ಮತ್ತು ಫಿಸಿಕಲ್ ಟೀಚರ್ ಆಗಿರ್ಬೋದು ಮತ್ತು GPST ಆಗಿರ್ಬೋದು, ಪ್ರತಿಯೊಂದು ಏನು ಟೀಚರ್ಸ್ ನೋಟಿಫಿಕೇಷನ್ ಏನು ಬಿಟ್ಟಿದ್ರು 15,000 ಒಂದು ಶಿಕ್ಷಕರ ನೇಮಕಾತಿದ್ದು, ಅದರ ಒಂದು ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕಬೇಕು ಎಂಬುದನ್ನು ನಾವು ಈಗ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸ್ಟೆಪ್ ಬೈ ಸ್ಟೆಪ್ಪು ಇದು ಅಫಿಷಿಯಲಾಗಿ ಬಿಟ್ಟಿರುವಂತಹ ಮಾಹಿತಿ, ಅದರ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆನ್ಲೈನ್ ಅರ್ಜಿ ಸಲ್ಲಿಸುವಂಥ ಲಿಂಕ್ ಬೇಕಾದರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಈಗಾಗಲೇ ಹಾಕಿದ್ದೀನಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದುಬಿಟ್ಟು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ಲಿರುತ್ತೆ. ಪ್ರತಿಯೊಬ್ಬರು ಸಹ ಹೋಗಿ ಲಿಂಕನ್ನು ನೀವು ತೆಗೆದುಕೊಳ್ಬೋದು. ಮೊದಲಾಗಿ ಬಂದುಬಿಟ್ಟು ನೀವು ರಿಜಿಸ್ಟರ್ ಆಗಬೇಕಾಗತ್ತೆ. ಲಿಂಕ್ ಕ್ಲಿಕ್ ಮಾಡಿದ ನಂತರ ರಿಜಿಸ್ಟರ್ ಆದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಿಮಗೆ ಅಪ್ಲಿಕೇಶನ್ ನಂಬರ್ ಬರುತ್ತೆ ಮತ್ತು ನಿಮ್ಮ ಒಂದು ನೇಮ್ ಸಹ ಮೇಲೆ ತೋರಿಸುತ್ತೆ, ಶೋ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಯಾವುದಪ್ಪ ಅಂತಂದರೆ ಪರ್ಸ್ನಲ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ಬಂದುಬಿಟ್ಟು ಅಭ್ಯರ್ಥಿ ಹೆಸರು, ತಂದೆ ಹೆಸರು ಮತ್ತು ಜನ್ಮ ದಿನಾಂಕ ಆಗಿರ್ಬೋದು, ಮತ್ತು ವೈವಾಹಿಕ ಸ್ಥಿತಿ ಮತ್ತು ಆಧಾರ್ ನಂಬರು ಮತ್ತು ನಿಮ್ಮ ಒಂದು ಲಿಂಗವನ್ನು, ಅದೇ ರೀತಿಯಾಗಿ ತಾಯಿ ಹೆಸರು ಮತ್ತು ನಿಮ್ಮ ರಿಲಿಜನ್, ಅದೇ ರೀತಿಗೆ ನಿಮ್ಮದೇನಾದರೂ ಮದುವೆ ಆಗಿದ್ದರೆ ಪತಿ ಅಥವಾ ಪತ್ನಿಯ ಹೆಸರನ್ನು ಹಾಕಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ಯಾವುದಾದ್ರೂ ಒಂದು ಅಂದರೆ ಅಡ್ರೆಸ್ ಪ್ರೂಫ್ಗಾಗಿ ಇಲ್ಲಿ ನೀವು ಒಂದು ID-ಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಬಂದುಬಿಟ್ಟು ಆಧಾರ್ ಕಾರ್ಡ್ನು ಸಹ ನೀವು ಅಪ್ಲೋಡನ್ನು ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ. ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಒಂದು ಡೋರ್ ನಂಬರ್ ಆಗಿರ್ಬೋದು, ವಿಲೇಜು ಇಲ್ಲಿ ಹಾಕಬೇಕು. ನೆಕ್ಸ್ಟು ಸ್ಟೇಟು, ತಾಲೂಕು, ಆನಂತರ ಸಿಟಿ, ಡಿಸ್ಟಿಕ್ಕು, ಪಿನ್ ಕೋಡು ಇವೆಲ್ಲ ಫಿಲ್ ಮಾಡಿ ನೆಕ್ಸ್ಟು ನಿಮ್ಮದು ಈ ಎರಡು ಅಂದರೆ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪೋಸ್ಟಲ್ ಅಡ್ರೆಸ್ಸು ಎರಡು ಸೇಮ್ ಇತ್ತಂದರೆ ನಿಮಗೆ ಇಲ್ಲಿ ಎಸ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಇದೆಲ್ಲ ಫಿಲ್ ಆಗುತ್ತೆ. ಬೇರೆ ಬೇರೆ ಇರುತ್ತೆ ಅಂತಂದರೆ ನೋ ಅಂತ ಕೊಟ್ಟು ಮತ್ತೆ ಫಿಲ್ ಮಾಡಬೇಕಾಗತ್ತೆ. ಓಕೆ, ಮಾಡಿದ ನಂತರ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ಆಗುತ್ತೆ. ನೆಕ್ಸ್ಟು ಈ ರೀತಿಯಾಗಿ ನೀವು ಹಂತವಾಗಿ ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ಸನ್ನು ಇಟ್ಟುಕೊಂಡು ಏನು ಮಾಡಬೇಕಾಗತ್ತೆ ಅಂತಂತಂದರೆ ಫಿಲ್ ಮಾಡಬೇಕಾಗತ್ತೆ. ಫಸ್ಟು ಪರ್ಸನಲ್ ಡೀಟೇಲ್ಸು, ರಿಸರ್ವೇಷನು, ಎಜುಕೇಷನು, ಪ್ರೊಫೆಷ್ನಲ್ ಎಜುಕೇಷನು, TETಗೆ ಸಂಬಂಧಪಟ್ಟಿದ್ದು ಮತ್ತು ಪೋಸ್ಟ್, ಅದೇ ರೀತಿಯಾಗಿ ಫೋಟೋ ಸಿಗ್ನೇಚರು, ಡಿಕ್ಲರೇಷನ್, ಪೇಮೆಂಟು, ಪ್ರಿಂಟು, ಇಷ್ಟು ಹಂತಗಳಲ್ಲಿ ನೀವು ಏನಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ರಿಸರ್ವೇಷನ್ ಡೀಟೇಲ್ಸ್. ನೀವು ಬೇರೆ ಕ್ಯಾಟಗರಿ ಆಗಿದ್ದರೆ ಎಸ್ ಅಂತ ಹಾಕ್ಬೋದು, ಇಲ್ಲ ಅಂತಂದರೆ ನೋ ಅಂತ ಹಾಕಬೇಕು. ಕ್ಯಾಟಗರಿ ಹಾಕಿದ ಅಂದರೆ ಇಲ್ಲಿ RD ನಂಬರ್ ಕೇಳುತ್ತೆ, RD ನಂಬರನ್ನ ಹಾಕಬೇಕಾಗುತ್ತೆ. ನೆಕ್ಸ್ಟು ನೀವು ಇಲ್ಲಿ ಕ್ಯಾಟಗರಿ ಹಾಕಿದ ತಕ್ಷಣ ಇಲ್ಲಿ ಶೋ ಆಗುತ್ತೆ ನಿಮ್ಮ ಒಂದು ಸಬ್ ಕ್ಯಾಸ್ಟ್ ಯಾವುದು ಎಂಬುದನ್ನು ಇಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟ್ ಬಂದ ನಂತರ ಇಲ್ಲಿ RD ನಂಬರನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ಇದು ಇನ್ಕಮ್ ಕ್ಯಾಸ್ಟಿಗೆ ಸಂಬಂಧಪಟ್ಟಿರುವಂಥದ್ದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ಇಲ್ಲಿ ಕೇಳುತ್ತೆ ನೋಡಿ, ಫಿಸಿಕಲ್ ಚಾಲೆಂಜೆಡ್ ವ್ಯಕ್ತಿಯಾಗಿದ್ದರೆ ಎಸ್ ಅಂತ ಕೊಡಬೇಕು, ಇಲ್ಲಾಂದರೆ ಇಲ್ಲ. ನೆಕ್ಸ್ಟು ನೀವು ಸಹಾಯಕ ಬರಹಗಾರ ಅಗತ್ಯತೆ ಅಂದರೆ ಇದು ಫಿಸಿಕಲ್ ಚಾಲೆಂಜೆಡ್ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯಿಸ್ತದೆ. ಓಕೆ, ನೀವು ಸರ್ಕಾರಿ ನೌಕರರಾಗಿದ್ದರೆ ಅಥವಾ ಇಲ್ಲವೋ ಅಂತೇಳಿ ಸಹ ಹಾಕಬೇಕಾಗತ್ತೆ. ಹಾಕಿದರೆ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ಗ್ರಾಮೀಣ ಅಭ್ಯರ್ಥಿಯಾಗಿದ್ದರೆ ಇಲ್ಲಿ ಎಸ್ ಅಂತೇಳಿ ಕೊಟ್ಟು ನೀವು ರಿಸರ್ವೇಷನ್ನ ಕ್ಲೇಮ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮೆನು. ನೆಕ್ಸ್ಟು ಯೋಜನೆ ನಿರಾಶ್ರಿತರಾದರೆ ಯೋಜನಾ ನಿರಾಶ್ರಿತರ ಒಂದು ಏನಪ್ಪ ಅಂದರೆ ರಿಸರ್ವೇಷನ್ನು ಸಹ ನೀವು ಹಾಕ್ಬೋದು. ನೆಕ್ಸ್ಟ್ ಇವೆಲ್ಲ ಯಾವುದೆಲ್ಲ ನೀವು ರಿಸರ್ವೇಷನ್ನ ಕ್ಲೇಮ್ ಮಾಡಿರ್ತೀರೋ ಅವೆಲ್ಲ ಡಾಕ್ಯುಮೆಂಟ್ಸನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವೇನೋ ರೂರಲ್ ಕ್ಯಾಂಡಿಡೇಟ್ ಆಗಿದ್ದರೆ ಇಲ್ಲಿ ರೂರಲ್ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಎಕ್ಸ್ ಸರ್ವಿಸ್ ಮೆನ್ ಆದರೆ ಎಕ್ಸ್ ಸರ್ವಿಸ್ ಮೆನು, ಮತ್ತು PH ಕ್ಯಾಂಡಿಡೇಟ್ ಆದರೆ PH ಒಂದು ಸರ್ಟಿಫಿಕೇಟನ್ನು, ಅದೇ ರೀತಿಗೆ ಕನ್ನಡ ಮಾಧ್ಯಮ ಆದರೆ ಕನ್ನಡ ಮಾಧ್ಯಮ, ಅದೇ ರೀತಿಗೆ ನೀವು ಗೌರ್ಮೆಂಟ್ ಎಂಪ್ಲಾಯ್ ಆದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂದ್ಬಿಟ್ಟಿರುವಂಥ ಒಂದು ಲೆಟರಲ್ಲಿ ಅಪ್ಲೋಡ್ ಮಾಡಬೇಕು. ಅದೇ ರೀತಿಗೆ ನಿಮ್ಮದೇನಾದರೂ 371J ಒಂದು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಾಗಿದ್ದರೆ ಅಲ್ಲಿ ಸಹ ನೀವು ಫಿಲ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಇಲ್ಲಿ ಹಾಕಬೇಕಾಗತ್ತೆ. ಓಕೆ, SLC,
SLC, PUC ಮತ್ತು ಡಿಗ್ರಿ ಮತ್ತು BE ಟೆಕ್ ಯಾವುದಾಗಿರ್ಬೋದು. ನೆಕ್ಸ್ಟು BSc ಮತ್ತು PG ಎಲ್ಲ ಒಂದು ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಎಲ್ಲ ಒಂದು ಡೀಟೇಲ್ಸನ್ನು ನಿಧಾನವಾಗಿ ನಿಮ್ಮ ಒಂದು ಇಲ್ಲಿ ಶೋ ಆಗುತ್ತೆ ನೋಡಿ. SLC ರಿಜಿಸ್ಟರ್ ನಂಬರು, ಪಾಸಿಂಗ್ ಮಂತು, ಮೀಡಿಯಮ್ಮು, ಬೋರ್ಡು, ಇಯರ್ ಆಫ್ ಪಾಸಿಂಗು, ಸರ್ಟಿಫಿಕೇಟ್ ನಂಬರ್ ಎಲ್ಲ ಹಾಕಿ ನೆಕ್ಸ್ಟ್ ಬಂದುಬಿಟ್ಟು ನೀವು ಯಾವ್ಯಾವ ಸಬ್ಜೆಕ್ಟನ್ನು ಓದಿದ್ದೀರಾ ಅದೆಲ್ಲ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆ, ಮತ್ತು ಎಷ್ಟು ಅಂಕಗಳನ್ನ ಪಡ್ಕೊಂಡಿದ್ದೀರಾ ಎಲ್ಲ ಡೀಟೇಲ್ಸ್ ಬಂದ ನಂತರ ನೀವು ಇಲ್ಲಿ ಸಬ್ಮಿಟನ್ನು ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು PUC, ಸೇಮ್ PUCಯು ಸಹ ಅದೇ ರೀತಿಯಾಗಿ ಮಾಡಿ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಸಬ್ಮಿಟ್ ಅಂತ ಮಾಡಿದರೆ ಆಯಿತು ಸ್ನೇಹಿತರೆ. ನೆಕ್ಸ್ಟು ನಿಮ್ಮ ಒಂದು ಬ್ಯಾಚುಲರ್ಸ್ ಡಿಗ್ರಿ ಅಂದರೆ ಡಿಗ್ರಿಗೆ ಸಂಬಂಧಪಟ್ಟಿರುವಂಥ ಒಂದು ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಓಕೆ, ಎಲ್ಲ ಫಿಲ್ ಮಾಡಿದ ನಂತರ ನೆಕ್ಸ್ಟು ಸಬ್ಜೆಕ್ಟ್ ಡೀಟೇಲ್ಸ್, ಡಿಗ್ರಿಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಓದಿದ್ರೋ ಅವೆಲ್ಲ ಮಾಡಿ ಸಬ್ಮಿಟ್ ಅಂತ ಮಾಡಬೇಕು. ನೆಕ್ಸ್ಟು BE ಟೆಕ್ ಸಂಬಂಧಪಟ್ಟಿರುವಂಥ ಒಂದು ಡೀಟೇಲ್ಸ್. ನೆಕ್ಸ್ಟು ಇಲ್ಲಿ BCA BSc ಅಂತಿದೆ. ಯಾಕಪ್ಪ ಅಂದರೆ ಇದು ಕಂಪ್ಯೂಟರ್ ಟೀಚರ್ಗೆ ಏನಾದರೂ ಅಪ್ಲೈ ಮಾಡುವಾಗಿದ್ದರೆ ನಿಮಗೆ ಇದು ಅನ್ವಯಿಸ್ತದೆ. ಇಲ್ಲಿ ಡೀಟೇಲ್ಸನ್ನು ಫಿಲ್ ಮಾಡಿ ಸಬ್ಮಿಟನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಪೋಸ್ಟ್ ಗ್ರ್ಯಾಜುಯೇಟ್ ಸಂಬಂಧಪಟ್ಟಿರುವಂಥದ್ದು ಮಾಡಿದರೆ ಇಲ್ಲಿ ನೀವು ಡೀಟೇಲ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸ್ನೇಹಿತರೆ ಇಲ್ಲಿ ನೀವು ಎಜುಕೇಷನ್ ಡೀಟೇಲ್ಸ್ ಆಯಿತು. ನೆಕ್ಸ್ಟು ನಿಮಗೆ TET ಡೀಟೇಲ್ಸ್ ಹಾಕಬೇಕಾಗುತ್ತೆ. ಮತ್ತು ನೀವು ಯಾವ ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ತಾಯಿದ್ರೆ ಅದು. ನೆಕ್ಸ್ಟು ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ನೀವು ಡಿಕ್ಲರೇಷನ್ ಮಾಡಿ ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟು ಫೀ ಅನ್ವಯಿಸ್ತದೆ ಫೀಯನ್ನು ಪೇಮೆಂಟ್ ಮಾಡಿ ಫೈನಲ್ ಪ್ರಿಂಟೌಟನ್ನು ತೆಗೆದುಕೊಂಡ್ರೆ ಆಯಿತು. ಕಂಪ್ಲೀಟ್ ಏನಪ್ಪ ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇದು ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಆಗಿತ್ತು. ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಇದು ಇವತ್ತಿನ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.